ಮುಜರಾಯಿ ದೇಗುಲಗಳಿಗೆ ಶಕ್ತಿ ತುಂಬಿದ್ದಾರೆ ನಾರಿಯರು. ಶಕ್ತಿ ಯೋಜನೆ ಜಾರಿಯಾದ ನಂತರದ ಸಂದರ್ಭದಲ್ಲಿ ಮುಜರಾಯಿ ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ಆದಾಯ ದುಪ್ಪಟ್ಟಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಾಗಿದೆ. ಶಕ್ತಿ ಯೋಜನೆಯ ಬಳಿಕ ದೇಗುಲಗಳಿಗೆ ಹರಿದು ಬರ್ತಾ ಇದೆ ಜನಸಾಗರ. 2022ರಲ್ಲಿ ದೇಗುಲಗಳಿಂದ ಸರ್ಕಾರಕ್ಕೆ 230 ಕೋಟಿ ರೂಪಾಯಿ ಆದಾಯ ಬಂದಿತ್ತು. 2023ರಲ್ಲಿ 390 ಕೋಟಿ ಆದಾಯ ಬಂದಿದ್ದು 150 ಕೋಟಿ ಹೆಚ್ಚಳವಾಗಿದೆ. ಇದು ಶಕ್ತಿ ಯೋಜನೆಯ ನೇರ ಪರಿಣಾಮ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆಯ ಮೂಲಕ ಬಹುತೇಕ ಮಹಿಳೆಯರು ಉಚಿತವಾಗಿ ತಾವು ಅಂದುಕೊಂಡಂತಹ ಜಾಗಕ್ಕೆ ಕರ್ನಾಟಕದಾದ್ಯಂತ ಪ್ರಯಾಣವನ್ನು ಮಾಡಬಹುದಾಗಿತ್ತು. ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಿ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿರ್ತಾರೆ ಮಹಿಳೆಯರು. ಬಟ್ ಅದು ಸಾಧ್ಯವಾಗ್ತಾ ಇರಲಿಲ್ಲ ಕಾರಣಾಂತರಗಳಿಂದ. ಅದರಲ್ಲಿ ಬಸ್ನ ದರ ಕೂಡ ಪ್ರಮುಖ ಕಾರಣವಾಗಿತ್ತು. ಯಾವಾಗ ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಅಂತಾಯಿತು, ಮಹಿಳೆಯರು ಶಕ್ತಿ ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ದೇವಸ್ಥಾನಗಳಿಗೆ ತೆರಳಿದ್ದಾರೆ, ದೇವಸ್ಥಾನಗಳಲ್ಲಿ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆ. ಹಾಗಾಗಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳಲ್ಲಿ ಆದಾಯ ದುಪ್ಪಟ್ಟಾಗಿದೆ. 150 ಕೋಟಿ ಹೆಚ್ಚಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ. ದೇಗುಲಕ್ಕೆ ನಾರಿಯರ ಶಕ್ತಿ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ನಾವು ನೋಡೋದಾದರೆ ಕಳೆದ ವರ್ಷದ ಆದಾಯ 74 ಕೋಟಿ, ಈ ವರ್ಷ 123 ಕೋಟಿ. ಕೊಲ್ಲೂರು ಮೂಕಾಂಬಿಕಾ ದೇಗುಲ ಕಳೆದ ವರ್ಷ 31.36 ಕೋಟಿ, ಈ ವರ್ಷ 59.47 ಕೋಟಿ. ಚಾಮುಂಡೇಶ್ವರಿ ದೇಗುಲ ಕಳೆದ ವರ್ಷದ ಆದಾಯ 21.92 ಕೋಟಿ, ಈ ವರ್ಷದ ಆದಾಯ 52.40 ಕೋಟಿ. ಯಡಿಯೂರು ಸಿದ್ಧಲಿಂಗೇಶ್ವರ 31.74 ಕೋಟಿ ಕಳೆದ ವರ್ಷ, ಈ ವರ್ಷ 36 ಕೋಟಿ 48 ಲಕ್ಷ. ಹೀಗೆ ಬಹುತೇಕ ಎಲ್ಲ ದೇವಾಲಯಗಳಲ್ಲೂ ಕೂಡ ಆದಾಯ ಅನ್ನೋದು ದುಪ್ಪಟ್ಟಾಗಿದೆ. ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ ನೀಡ್ತಾರೆ. ಮಂಜು, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನಾವು ನೋಡಿದ್ರೆ ಈ ವರ್ಷ ದೇಗುಲಗಳಲ್ಲಿ ಆದಾಯ ಅನ್ನೋದು ಹೆಚ್ಚಾಗಿದೆ. ಕಾರಣ ಶಕ್ತಿ ಯೋಜನೆ. ಏನಾದರೂ ಸ್ಟ್ಯಾಟಿಸ್ಟಿಕ್ಸ್ ಕಂಪ್ಲೀಟ್ ಆಗಿ ಸಿಗ್ಬೋದಾ? ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ? ಇದಕ್ಕೆ ನೇರ ಪರಿಣಾಮ ಶಕ್ತಿ ಯೋಜನೆ ಅಂತಾನೆ ಕರಿಬೋದಾ, ಹೇಗೆ? ಖಂಡಿತವಾಗೂ ದಿವ್ಯಾ, ಶಕ್ತಿ ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ 8 ರಿಂದ 9 ತಿಂಗಳಾಗ್ತಾ ಇದೆ ಶಕ್ತಿ ಯೋಜನೆ ಜಾರಿಯಾಗಿ. ಎಲ್ಲಾ ಸಾರಿಗೆ ನಿಗಮಗಳಲ್ಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಜೊತೆಗೆ ಈ ಮಹಿಳಾ ಪ್ರಯಾಣಿಕರ ಪ್ರಮುಖವಾದಂತಹ ಟಾರ್ಗೆಟ್ ದೇವಾಲಯಗಳಿಗೆ ನಾವು ದರ್ಶನ ಕೊಡಬೇಕು. ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದೆ. ಇದೇ ಕಾರಣಕ್ಕಾಗಿಯೇ ಈ ರೀತಿಯಂತ ಒಂದು ಉಚಿತ ಬಸ್ ಸೇವೆ ಇರುವಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗುವಂತ ಕೆಲಸ ಪ್ರತಿ ದಿನ ಕೂಡ ಆಗ್ತಿರುವಂತ ಕಾರಣದಿಂದಾಗಿ 2023ರಲ್ಲಿ 390 ಕೋಟಿ ಆದಾಯ ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ಮತ್ತೆ 150 ಕೋಟಿ ಹೆಚ್ಚಳ ಆಗಿರುವಂತ ಕಾರಣದಿಂದಾಗಿ 2022ಕ್ಕೆ ಹೋಲಿಕೆ ಮಾಡಿದ್ರೆ ಬರೋಬ್ಬರಿ ಹೆಚ್ಚು ಕಡಿಮೆ 150 ಕೋಟಿಗಿಂತಲೂ ಅಧಿಕವಾದಂತಹ ಒಂದು ಆದಾಯ ಮುಜರಾಯಿ ಇಲಾಖೆ ಖಾತೆಗೆ ಸೇರಿರುವಂತದ್ದು. ಉದಾಹರಣೆಗೆ ಪ್ರಮುಖ ದೇವಾಲಯಗಳನ್ನ ನೋಡೋದಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಳೆದ ವರ್ಷ 74 ಕೋಟಿ ಆದಾಯ ಬಂದಿತ್ತು, ಈ ವರ್ಷ 123 ಕೋಟಿ ಬಂದಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ 31.36 ಕೋಟಿ ಬಂದಂತಹ ಜಾಗದಲ್ಲಿ ಈ ವರ್ಷದ ಆದಾಯದಲ್ಲಿ 59.40 ಕೋಟಿ ಬಂದಿರುವಂತದ್ದು. ಅದೇ ರೀತಿಯಾಗಿ ಬಹುತೇಕ ಒಂದು 8 ರಿಂದ 10 ದೇವಾಲಯಗಳನ್ನ ಒಳಗೊಂಡಂತೆ ಕೋಟ್ಯಾನು ಕೋಟಿ ಆದಾಯವನ್ನ ಹೆಚ್ಚಿಸುವಂತ ಸದ್ಯ ಕೆಲಸ ಈ ಒಂದು ಶಕ್ತಿ ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕವಾಗಿ ಪ್ರತಿ ವರ್ಷದ ಒಂದು ಆದಾಯ ಎನ್ನುವಂಥದ್ದು ಏನ್ ಬರ್ತಾ ಇತ್ತು, ಈ ಶಕ್ತಿ ಯೋಜನೆ ಜಾರಿಯಾದಾಗ್ಲಿಂದ ದುಪ್ಪಾಗುವಂತ ಕೆಲಸ ಆಗ್ತಿರುವಂತ ಕಾರಣದಿಂದಾಗಿ ದೇವಾಲಯಗಳ ಖಜಾನೆ ತುಂಬುವಂತ ಕೆಲಸ ಈ ಒಂದು ಶಕ್ತಿ ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.